ಸಕ್ಕರೆನಾಡು ಮಂಡ್ಯದಲ್ಲಿ ಗ್ಯಾಸ್ ಬುಕಿಂಗ್ ಟ್ರಬಲ್ ಹೆಚ್ಚಾಗಿದೆ. ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ ಸಿಗದೆ ಜನತೆ ಹೈರಾಣಾಗಿದ್ದಾರೆ. ಗ್ಯಾಸ್ ಬಿಟ್ಟು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಜಿಲ್ಲೆಯ ಜನತೆ ಮುಂದಾಗಿದ್ದು, ಎಲೆಕ್ಟ್ರಿಕ್ ಸ್ಟವ್ ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಅಂಗಡಿಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ಪ್ರತಿದಿನ ಎಲೆಕ್ಟ್ರಿಕ್ ಅಂಗಡಿಗಳಲ್ಲಿ 10 ರಿಂದ 15 ಎಲೆಕ್ಟ್ರಿಕ್ ಸ್ಟವ್ಗಳು ಮಾರಾಟ ಆಗ್ತಿದೆ. ಎಲೆಕ್ಟ್ರಿಕ್ ಸ್ಟವ್ ಬಗ್ಗೆ ವಿಚಾರಿಸೋದಕ್ಕೆ ಜನತೆ ಅಂಗಡಿಯ ಮುಂದೆ ಸಾಲು ಸಾಲಾಗಿ ನಿಂತಿದ್ದಾರೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿಗೆಗಳಿಂದ ಅಡುಗೆ ಮಾಡ್ತಾ ಇದ್ದು, ಹಸುಗಳಿಗೆ ಇರುವಂತಹ ಮನೆಯಲ್ಲಿ ಸ್ಥಗಿತಗೊಳಿಸಿದ್ದ ಗೋಬರ್ ಗ್ಯಾಸ್ ಅನ್ನ ಮರುಬಳಕೆ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಈಗ ಎಲೆಕ್ಟ್ರಿಕ್ ಸ್ಟವ್ ಕೇಳ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ. ದಿನೇ ತುಂಬಾ ಜನ ಬರ್ತಾ ಇದ್ದಾರೆ. ನಾವು ಎಲ್ಲಾ ತರ ವೆರೈಟಿ ತೋರಿಸ್ತಾ ಇದೀವಿ ಎಲೆಕ್ಟ್ರಿಕ್ ಸ್ಟವ್ ನಾಗೆಲ್ಲ. ಈಗ ಇದು ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಗ್ಯಾಸ್ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆ ಅಂತಂದ್ಬಿಟ್ಟು ಇವಾಗ ಎಲೆಕ್ಟ್ರಿಕ್ ಸ್ಟವ್ ತಗೊಳ್ತಾ ಇದ್ದಾರೆ. ಮೊದಲು ಒಂದು 3-4 ಪೀಸ್ ಹೋಗ್ತಾ ಇತ್ತು. ಈಗ ಅಂದ್ರೆ ದಿವಸಕ್ಕೆ ಒಂದು 8 ಪೀಸ್ ಹೋಗ್ತಾ ಇದೆ. ಅಲ್ಲ, ಇವಾಗ ಎಲ್ಲಾ ಕಡೆ ಹೇಳ್ತಾ ಇದಾರಲ್ಲ, ಎಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ದಾರೆ. ಯುದ್ಧ ಶುರು ಆದಾಗಿಂದ ಗ್ಯಾಸ್ ಸಮಸ್ಯೆ ಶುರು ಆಗ್ತಾ ಇದೆ ಅಂತ ಜನ ಗಾಬರಿ ಮಾಡ್ಕೊಂಡು ದಿವಸ ಬಂದ್ ಕೇಳ್ತಾ ಇದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.